ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅವರು ಹೋರಾಟದ ಮಿತಿ ನೀಡಿದರು. ಒಬ್ಬರು ಅರ್ಪಲ್ ಮುನ್ಸಾಫ್ನವರು, ಗಡ್ಡ ವೆಂಕಟೇಶ್ ಅವರು, ಶಿವಪ್ರಸಾದ್ ಅವರು, ಅಮರೇಶ್ ಅವರು, ಇವರೆಲ್ಲ ಹೋರಾಟದಲ್ಲಿ ಜಾನಪದ ಕಲೆಯಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಮತ್ತು ನಮಗೆ ಒಂದು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವ ಶ್ರೀನಿವಾಸ, ರಾಜಾಕಾಂತ್ ಅವರು, ಸುಧಾ ವೆಂಕಟೇಶ್ ಅವರು ಮತ್ತು ಕ್ಷಮೆಯಲ್ಲಿ ಬೇರೆ ಹೆಸರುಗಳು ಬಿಟ್ಟಿದೆ. ಬಹಳಷ್ಟು ಜನ ಇವತ್ತು ತುಂಬ ಸಂತೋಷ. ಎಲ್ಲ ಹೋರಾಟಗಾರರು ಕೂಡ ಇವತ್ತು ಇಲ್ಲಿ ನಡೆದಿದೆ. ಬಹುತೇಕ 40 ವರ್ಷಗಳ ಹೋರಾಟದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಒಂದು ಚಿಂತನೆ, ಇಲ್ಲೊಂದು ಭವನವನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿಯವರು MLA ಆಗಿದ್ದ 1 ಕೋಟಿ ಕೊಟ್ಟಿದ್ದಾರೆ. DMFT 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA, ಅವರ ನೇರ MLA ಫಂಡಿಂದ 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ, ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ ಕೊಟ್ಟು 5 ಕೋಟಿ, ಒಟ್ಟಾರೆ 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಏನಿಲ್ಲ, 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್ ಇದೆ. ಆದರೆ ಕಟ್ಟಕಡೆಗೆ ಸುಧಾಕರ್ ಅವರೇ ಅದನ್ನು ತೀರ್ಮಾನ ಮಾಡುವಂಥ ಪರಿಸ್ಥಿತಿ. ಇವರೆಲ್ಲ ಸೇರಿ ಮಾಡಿದ್ರು ಕೂಡ ಕಟ್ಟಕಡೆ ಮನಸ್ಸು ಮಾಡಿ ಇದನ್ನು ಮಾಡೇ ತೀರ್ಬೇಕಂತ ಒಂದು ತೀರ್ಮಾನವನ್ನು ಮಾಡಿ, ಅದು ವಿಶೇಷವಾಗಿ ಸುಸಜ್ಜಿತವಾಗಿ ಎಲ್ಲ ರೂಪದಲ್ಲಿ ಕೂಡ ಸದುಪಯೋಗ ಆಗುತ್ತೆ. ಒಂದು ಸಮುದಾಯ ಭವನ ಕಟ್ಟಿದರೆ, ಒಂದು ಅಂಬೇಡ್ಕರ್ ಭವನ ಕಟ್ಟಿದರೆ, ಒಂದು ಜಗಜೀವನರಾಮ್ ಭವನ ಕಟ್ಟಿದರೆ, ಅದು ರಾಜ್ಯದಲ್ಲಿ ಸಾಕಷ್ಟು ಉಪಯೋಗಗಳು ಆಗಿಲ್ಲ. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯವರು ಸಾಕಷ್ಟು ಹಣ ಕೊಟ್ಬಿಟ್ಟಿದ್ದಾರೆ, ಮಹದೇವಪ್ಪನವರು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಟ್ಟಿರೋದು ಬಹುತೇಕ ರಾಜ್ಯದಲ್ಲಿ ಇದೆ ಮೊದಲನೇದು ಅಂತ ನಾನು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದರ ಸದುಪಯೋಗ ನಿಜವಾಗಲೂ ಇಲ್ಲಿ ಆಗೋ ರೀತಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸುಧಾಕರ್ ಅವರಿಗೆ ಧನ್ಯವಾದಗಳನ್ನು. ಇಲಾಖೆಯಲ್ಲಿ ಮಹದೇವಪ್ಪನವರು ಸಾಕಷ್ಟು ಬದಲಾವಣೆ ತರಬೇಕಂತ ಬಹಳ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವಂಥ ಕೆಲಸಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಾವೆಲ್ಲ ಭೂಮಿ 175 ಭಾಗ ಜನ ಭೂಮಿ ಇಲ್ಲ, ಕೊಟ್ಟಿದ್ದನ್ನು ಮಾರ್ಗದಿದ್ದಾಗಿದೆ. ಇನ್ನು ಉಳಿದಿರೋದೊಂದೇ ಅದಾರೆ ವಿದ್ಯಾಭ್ಯಾಸ. ಭಾರತ ಸರ್ಕಾರದಲ್ಲಿ ನಾನು ಕೆಲಸ ಮಾಡುವಂಥ ಕಾಲದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಇತ್ತು. ಏನು, ರಾಜೀವ್ ಗಾಂಧಿ ಅವರಿದ್ದಾಗ ನರಸಿಂಹರಾವ್ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದಾಗ ನವೋದಯ ಶಾಲೆಗಳನ್ನು ತೆಗೆದು, ನಮ್ಮಲ್ಲಿ ಕೂಡ ಇವತ್ತೇನಿದೆ ಇಲ್ಲ ಅದೇ ಸ್ಕೂಲ್. ಅದಾದ್ಮೇಲೆ ಮತ್ತೆ ನಾವು ಚಿಂತಾಮಣಿಯಲ್ಲಿ ಬೇರೆ ನಾನು ಬಂದ ಮೇಲೆ ಇನ್ನೊಂದು ನವೋದಯ ಶಾಲೆ ಅದೇ ಥರದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಬೇಕು
ಈ ಬಡ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೊಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಆಗ ಸಿದ್ದರಾಮ ಕೇಸರಿಯವರು ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ನಾನು ಅದರಲ್ಲಿ ಒಂದು ಕಮಿಟಿಯ ಸದಸ್ಯನಾಗಿ ನಿರಂತರವಾಗಿ ನಾನು ಅಲ್ಲೇ ಕೆಲಸ ಮಾಡಿದೆ. ರಾಜ್ಯಗಳಿಗೆ ಸುತ್ತೋಲೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾಗ್ಬೋದು, ಮೊರಾರ್ಜಿ ದೇಸಾಯಿ ಹೆಸರಾಗ್ಬೋದು, ಬಾಬಾ ಜಗಜೀವನರಾಮ್ ಹೆಸರಾಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಾಗ್ಬೋದು, ಇವು ನಮ್ಮಲ್ಲಿ ಇಟ್ಕೊಳ್ಳೋದು. ಆದರೆ ಅಲ್ಲಿ ಮೂಲ ಉದ್ದೇಶ ಇತ್ತಂದರೆ ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕ್ಯಾಸ್ಟ್, ಮೈನಾರಿಟೀಸ್ ಇವರಿಗೆ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡಿದ್ವಿ. ಇವರು ಆರ್ಥಿಕವಾಗಿ ಹಿಂದುಳಿದರಲ್ಲದೆ ವಿದ್ಯೆಯಲ್ಲಿ ಬಹಳಷ್ಟು ಹಿಂದುಳಿದರು. ಆ ಉದ್ದೇಶದಿಂದ ಈ ಶಾಲೆಗಳು ಮಾಡಿದಾಗ ಈ ಸಮಾಜದಲ್ಲಿ ಎಲ್ಲರೂ ಮಿಳಿತವಾಗಿ ಬಾಳಬೇಕು ಅಂತೇಳಿ 75% SC ST ಆದರೆ 25% ಬೇರೆ ಇತರರು ಅದರಲ್ಲಿ ಯಾರು ಹಿಂದುಳಿದಿರ್ತಾರೆ ಅವ್ರಿಗೆ ಕೊಡಬೇಕಂತ ಒಂದು ಕಾನೂನನ್ನು ಮಾಡಿ ಇದನ್ನು ಇಡೀ ಭಾರತ ದೇಶದಲ್ಲಿ ಇದು ಮಾಡಬೇಕಾದ್ರೆ ಆಗ ಸಿದ್ದರಾಮ ಕೇಸರಿ ಇದ್ದಂಥ ಕಾಲದಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರ್ತಾರೆ. ಆದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದು ಹೇಳಲೇಬೇಕು. ಅವ್ರಿಗೆ ಶುಭವಾಗಿ ಒಳ್ಳೆಯದಾಗಿ ಕೊಡ್ತಾ ನನ್ನ ಮಾತು ವಿಧಾನವನ್ನು ಕೊಡ್ತೀನಿ. ಅಂಬೇಡ್ಕರ್ ಭವನದ ಕುರಿತಾಗಿ ಅನೇಕ ಹಿರಿಯ ನಾಯಕರನ್ನ ಎಲ್ಲಾ ಕಾರ್ಯಕ್ರಮದಲ್ಲಿ ಕೊಟ್ಟರೆ ಒಂದು 20 ತಾಲೂಕು ಕೊಡ್ಬೋದು, ಅಲ್ಲಿ ಕೊಡಕ್ಕಾಗತ್ತೆ. ಅಟ್ಟ ಅಂಜನರೆಡ್ಡಿಯವರ ಕಾಲದಿಂದ, ಚೌಡರೆಡ್ಡಿಯವರ ಕಾಲದಿಂದ ನಾನು ಇಲ್ಲಿ ಎಂಟರ್ ಆಗಿದ್ದಾನು. ನನಗೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಅವರು ಸಹಾಯ ಮಾಡಿದ್ರೆ ಅವ್ರ ಹೆಸರು ಹೇಳೋದು ಮರ್ತಿದ್ದೆ, ಕ್ಷಮೆ ಇರಲಿ. ಬಿಗಿನಿಂಗ್ ಅಲ್ಲಿ ನಾನು ರಾಜಕೀಯಕ್ಕೆ ಮೊದಲೇ ಇವರು ಆಂಜನೇಯ ರೆಡ್ಡಿ ಅವರು ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಿದ್ರು. ಅವ್ರು ನಮ್ಮೂರೆಲ್ಲ ಕರ್ಕೊಂಡು ಹೋಗಿದ್ದೆ. ನಮ್ಮೂರೆಲ್ಲ ಗಲಾಟೆ ಇಲಾಖೆಗೆ ಬಂದು ನಮಗೆಲ್ಲ ಶಕ್ತಿ ಕೊಟ್ಟರು. ಚೌಡರೆಡ್ಡಿಯವರು ಯಾರು ಕೇಳ್ತಾ ಇರಲಿಲ್ಲ, ಅವ್ರ ಪಾರ್ಟಿ ಅವ್ರು ಕ್ಯಾನ್ವಾಸ್ ಮಾಡಿದ್ರು. ನೀವು ಇದಕ್ಕೆ ಪೋಪಾನೆ ಇದಕ್ಕೆ ಹೋತಾನೆ ನಿಮ್ಮ ಕ್ಯಾನ್ವಾಸ್ ಎಷ್ಟು ಹೋತಾನೆ ಅಂತೇಳಿ ಕೆಲಸ ಮಾಡಿದಂಥವ್ರು ಮರೆಯೋದಿಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೋದರೆ ಹೋಗುವುದು ಐತೆ, ಇದನ್ನೆವರು ಬದಲಾಯಿಸೈತೆ. ಬಹುಶಃ ಅಲ್ಲಿ ಕಮದಳ್ಳಿ ಗಾಳಿ ಮಹಿಮೆ ಇದೆ. ಭೀಮಣ್ಣಪ್ಪನವರು ಮದುವೆ ಆಗಿರೋದು ಕಮದಳ್ಳಿ. ವೆಂಕಟೇಶ್ವರ ರೆಡ್ಡಿ ಅವ್ರ ತಂಗಿ ಕೊಟ್ಟಿರೋದು ಕಮದಳ್ಳಿ. ಅಶ್ವತ್ಥ ರೆಡ್ಡಿ ಅವ್ರ ತಂಗಿ ಕೊಟ್ಟಿರೋದು ಕಮದಳ್ಳಿ. ಏನೋ ಪವರ್ ಇದೆ ಸರ್ ಕಮದಳ್ಳಿ. ಅದರಿಂದ ಮಾನ್ಯ ಮಾದೇವಪ್ಪನವರೇ ಮತ್ತು ಮಣಿವಣ್ಣನವರು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ BP ರೆಸಿಡೆನ್ಸೀಸ್ AC ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ AC ರೂಮ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ BP ರೆಸಿಡೆನ್ಸಿ AC ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456 ಮತ್ತೊಂದು 9480734148. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್,
ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ ವಿಪಿ ರೆಸಿಡೆನ್ಸೀಸ್ ಎಸಿ ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ ಎಸಿ ರೂಮ್ಸ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ ವಿಪಿ ರೆಸಿಡೆನ್ಸಿ ಎಸಿ ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456, ಮತ್ತೊಂದು 9480734148. ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಎಲ್ಲಿ ತೆಗೆದುಕೊಳ್ಳಬೇಕು? ಅದಕ್ಕೆ ಚಿಂತೆ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಆರ್ಸಿ ಕಲರ್ ಲ್ಯಾಬ್ ಮುಂಭಾಗದ ಸಮೃದ್ಧಿ ಫ್ಯಾಷನ್ಸ್ ಮಳಿಗೆಗೆ ಹೋಗೋಣ ಬನ್ನಿ. ಅಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ಮುಖವಾಡ, ಮುಗ್ಗಿನ ಜಡೆ ಸೇರಿದಂತೆ ಹಬ್ಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗುತ್ತವೆ. ಹಬ್ಬ, ರಾಖಿ ಹಬ್ಬಕ್ಕೆ ಬೇಕಾದ ರಾಖಿಗಳು ಸಿಗುತ್ತವೆಯಾ? ಹೌದು, ರಾಖಿ ಹಬ್ಬಕ್ಕೆ ಬೇಕಾದ ವಿವಿಧ ವಿನ್ಯಾಸದ ರಾಖಿಗಳು ಇಲ್ಲಿ ಸಿಗುತ್ತವೆ. ಜೊತೆಗೆ ಕೃಷ್ಣಾಷ್ಟಮಿಗೆ ಬೇಕಾದ ಕೃಷ್ಣನ ವೇಷಭೂಷಣಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಬೇಕಾದ ನೆಕ್ಲೆಸ್ ಸೆಟ್ಗಳು, ಮೆಟಲ್ ಬ್ಯಾಂಗಲ್ಸ್, ಟೆಂಪಲ್ ಬ್ಯಾಂಗಲ್ಸ್ ಮತ್ತು ವಿವಿಧ ರೀತಿಯಾದ ಬಳೆಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಸನ್ಮಾನಕ್ಕೆ ಬೇಕಾದ ಹಾರ, ಟೋಪಿಗಳು ಸಿಗುತ್ತವೆ. ಇಲ್ಲಿ ಎಲ್ಲ ರೀತಿಯ ಗಿಫ್ಟ್ ಐಟಮ್ಗಳು ದೊರೆಯುತ್ತವೆ. ಹಾಗಾದ್ರೆ ಹಬ್ಬದ ತಯಾರಿ ಶುರು ಮಾಡೋಣ. ಬನ್ನಿ, ಹಬ್ಬದ ಸಂಭ್ರಮಕ್ಕೆ ಬೇಕಾದ ಸಾಮಗ್ರಿಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಆರ್ಸಿ ಕಲರ್ ಲ್ಯಾಬ್ ಮುಂಭಾಗ, ಚಿಂತಾಮಣಿ. ನಿಮ್ಮ ಹಬ್ಬದ ಸಂಭ್ರಮದ ಖರೀದಿಗೆ ನಿಮ್ಮ ನೆಚ್ಚಿನ ತಾಣ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್ಸ್.